ಇವತ್ತು ನಾವು HSTR ಮತ್ತು GPST ಸಂಬಂಧಪಟ್ಟಂತಹ ಸಿಲೆಬಸ್ ಅನ್ನು ನೋಡೋಣ. ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2025ರ GK ಇರತಕ್ಕಂಥ ಸಿಲೆಬಸ್ ಅನ್ನು ನಾವು ಸ್ವಲ್ಪ ನೋಡೋಣ. ಅದರಲ್ಲಿ ನಿಮಗೆ HSTR ಮತ್ತು GPSTಗೆ 25 ಅಂಕಗಳಿರ್ತಕ್ಕಂಥ GK ಸಿಲೆಬಸ್ ಇರತಕ್ಕಂಥದ್ದು. ಹಾಗಾದ್ರೆ ಮೊದಲಿಗೆ ನಾವು ಸಾಮಾನ್ಯ ಜ್ಞಾನ ಅಂತ ನೋಡ್ತೀವಿ. ಹಾಗಾದ್ರೆ ಸಾಮಾನ್ಯ ಜ್ಞಾನದಲ್ಲಿ ಅದರಲ್ಲಿ ಕೆಲವೊಂದು ಟಾಪಿಕ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕೆಲವೊಂದು ಟಾಪಿಕ್ಗಳನ್ನು ನಾವು ಕವರ್ ಮಾಡಿಬಿಟ್ರೆ ನಮಗೆ ಖಂಡಿತವಾಗಿ ಏನಪ್ಪ 25 ಅಂಕಗಳು ನಮಗೆ ಕಟ್ಟಿಟ್ಟ ಬುತ್ತಿ ಇರ್ತಕ್ಕಂಥದ್ದು. ಹಾಗಾದ್ರೆ ಇವತ್ತು ನಾವು ಕಂಪ್ಲೀಟ್ ಇರತಕ್ಕಂಥ ಜನರಲ್ ನಾಲೆಜ್ ಈ ಸಾಮಾನ್ಯ ಜ್ಞಾನದಿರ್ತಕ್ಕಂಥ ಕೆಲವೊಂದು ಸಿಲೆಬಸ್ ಜೊತೆಗೆ ಬಟ್ ಏನೇನು ಓದಬೇಕು ಮತ್ತು ಯಾವ್ಯಾವ ಟಾಪಿಕ್ಗಳನ್ನು ನೀಟಾಗಿ ಕವರ್ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟಿಗೆ ನಿಮಗೆ ಕಂಪ್ಲೀಟ್ ಇರತಕ್ಕಂಥ ಸಿಲೆಬಸ್ ಬಗ್ಗೆ ವಿವರಣೆ ಕೊಡ್ತೀನಿ. ಆಮೇಲೆ ಅದರಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಟಾಪಿಕನ್ನು ತೆಗೆದುಕೊಂಡು ಒಂದಿರ್ತಕ್ಕಂಥ ಒಂದು ನಿಮಗೆ ಟಾಪಿಕನ್ನು ನಾನು ಕ್ಲಾಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಏನಿದೆ ಅಂದರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು ತಿಳ್ಕೊಂಡಿರ್ತಕ್ಕಂಥ ಒಂದು ಟಾಪಿಕ್, ಫಸ್ಟ್ನೇ ಟಾಪಿಕ್ ಇದೆ. ಹಾಗಾದ್ರೆ ಇದರಲ್ಲಿ ನಾವು ಏನೇನು ಓದಬೇಕು ಅಂದರೆ ನಿಮಗೆ ಕಾಮನ್ಲಿ ಗೊತ್ತಿರ್ತದೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು ತಿಳ್ಕೊಂಡು ಇದ್ದಾಗ ನಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ತಿಳ್ಕೊಬೇಕಾಗಿದ್ದೇನೆಂದರೆ ನೀವು HSTR ಮತ್ತು GPSTR ಸಿಲೆಬಸ್ಸನ್ನು ಒಂದು ಕಡೆ ತೆಗೆದುಕೊಳ್ಳಿ. ಆಮೇಲೆ ಎರಡನೇದಿರ್ತಕ್ಕಂಥ ಕ್ವಶನ್ ಪೇಪರ್ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಆಮೇಲೆ ನಮ್ಮ ಕ್ಲಾಸನ್ನು ನೀವು ಚೆನ್ನಾಗಿರಪ್ಪ ಅರ್ಥ ಮಾಡ್ಕೊಂಡ್ರೆ ಅಂದರೆ ಕಂಪ್ಲೀಟ್ ಇರತಕ್ಕಂಥ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಾದರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರಲ್ಲಿ ನಾವು ಏನು ಓದಬೇಕು? ಹಾಗಾದ್ರೆ ಫಸ್ಟ್ ನಾವು ಓದಬೇಕಾಗಿದ್ದೇನಪ್ಪ, ಹಿಸ್ಟಾರಿಕ್ ಬುಕ್ಸ್ಗಳನ್ನು ಓದಬೇಕು. ಹಿಸ್ಟಾರಿಕಲ್ ವರ್ಕ್ಸ್. ಹಾಗಾದ್ರೆ ಹಿಸ್ಟಾರಿಕ್ ವರ್ಕ್ಸ್ ಅಥವಾ ಬುಕ್ಸ್ಗಳು ತಿಳ್ಕೊಂಡು ಹೇಳ್ತೀವಿ ನಾವು. ವರ್ಕ್ಸ್ ಅಂದ್ರೆ ಒಂದೇ ಅಥವಾ ಬುಕ್ಸ್ ಅಂದ್ರೆ ಕೂಡ ಒಂದೇ. ಹಾಗಾದ್ರೆ ಇವುಗಳನ್ನು ನಾವು ಈಗಾಗಲೇ HSTR ಮತ್ತು GPSTRಗೆ ಹಲವಾರು ಕ್ವಶನ್ ಪೇಪರ್ ತೆಗೆದುಕೊಂಡಾಗ ನಮ್ಗೆ ಹಿಸ್ಟಾರಿಕಲ್ ಇರತಕ್ಕಂತಹ ಬುಕ್ಗಳ ಬಗ್ಗೆ ಕ್ವಶನ್ ಅನ್ನು ಕೇಳಿದ್ದಾರೆ. ಹಾಗಾಗಿ ನಾವು ಹಿಸ್ಟಾರಿಕಲ್ ಬೇಸ್ ಮೇಲೆ ಕ್ವಶನ್ ಪೇಪರ್ನ ನಾವು ರಿವಿಷನ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಎರಡನೇದು ಲೇಖಕ ಏನು ಓದಬೇಕು ಅಂದಾಗ ಪ್ರಸ್ತುತ 2025 ಮತ್ತು 26ನೇ ಸಾಲಿನ ಅಂದರೆ 2025-26ನೇ ಸಾಲಿನ ಪ್ರಚಲಿತ ಪುಸ್ತಕಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಪ್ರಚಲಿತ ಪುಸ್ತಕಗಳ ಬಗ್ಗೆ ಏನಂದಾಗ 2025-26ನೇ ಸಾಲಿನಲ್ಲಿ ಯಾವುದಾದ್ರೂ ಹೊಸ ಪುಸ್ತಕಗಳನ್ನು ಬರೆದಿದ್ರೆ, ಪೊಲಿಟಿಕಲ್ ಆಗಿರ್ಬೋದು, ಹಿಸ್ಟಾರಿಕಲ್ ಆಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಯಾವುದಾದ್ರೂ ಫೇಮಸ್ ಬುಕ್ ಇತ್ತು ಅಂದಾಗ ಅದನ್ನು ನಾವು ನೆನ್ಪಿಡಿಬೇಕು, ಅದನ್ನು ನಾವು ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಇನ್ನು ಮೂರನೇ ಪಾಯಿಂಟ್ಗಳನ್ನು ನಾವು ಯಾವ ಥರ ನೋಡ್ಕೋಬೇಕು ಅಂದಾಗ ಥರ್ಡ್ ಪಾಯಿಂಟನ್ನು ಯಾವುದಾದ್ರೂ ಇತ್ತೀಚೆಗೆ ಪುಸ್ತಕಗಳು ಅಂದರೆ ಪ್ರಶಸ್ತಿಯನ್ನು ಪಡೆದ ಪುಸ್ತಕಗಳು ಯಾವುದಾದ್ರೂ ಇದ್ದು ಅಂದರೆ ಅವುಗಳನ್ನು ನಾವು ನೆನಪಿಟ್ಕೊಳ್ಬೇಕು, ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಇನ್ನು 4ನೇ ಪಾಯಿಂಟನ್ನು ಯಾವ ಆ್ಯಂಗಲ್ ನಾವು ಓದಬೇಕಂದ್ರೆ ಹಾಗಾದ್ರೆ ಯಾವುದಾದ್ರೂ ವಿವಾದಾತ್ಮಕ ಪುಸ್ತಕಗಳು ಏನಾದರೂ ಬಂದಿದ್ದು ಅಂದರೆ ವಿವಾದಾತ್ಮಕ ಪುಸ್ತಕಗಳು ಏನಾದರೂ ಇದ್ದು ಅಂದರೆ ಅವುಗಳನ್ನು ಕೂಡ ಏನಪ್ಪ ಅಂದರೆ ನಾವು ಜಾಸ್ತಿ ಅದರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಹಾಗಾದ್ರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರಂದಾಗ ಇಲ್ಲಿವರೆಗೆ ನಿಮಗೆ ಒಂದು ಟ್ರಿಕ್ಸ್ ಹೇಳ್ತೀನಿ. ಏನಪ್ಪ ಅಂದರೆ ಎಲ್ಲ HSTR GPSTR ಕ್ವಶನ್ ಪೇಪರನ್ನು ತೆಗೆದುಕೊಂಡಾಗ ನೀವು ಹಿಸ್ಟಾರಿಕಲ್ ಇರತಕ್ಕಂಥ ಒಂದು ಕೃತಿಗಳನ್ನು ಒಂದ್ಸಲ ರಿವಿಷನ್ ಮಾಡಿ. ಅದರಲ್ಲಿ ನಿಮಗೆ ನಾವು ಯಾವುದಾದ್ರೂ ಒಂದು ಕ್ವಶನ್ ಬರ್ಬೋದು. 2025-26ನೇ ಸಾಲಿನ ಪ್ರಚಲಿತ ಪುಸ್ತಕಗಳು ಏನಾದರೂ ಬರೆದಿದ್ದಾರೆ ಲೇಖಕರು, ಹಾಗಾದ್ರೆ ಅವರ ಬಗ್ಗೆ ಏನಪ್ಪ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಪ್ರಶಸ್ತಿಯನ್ನು ಪಡೆದಂಥ ಪುಸ್ತಕ ಯಾವುದಾದ್ರೂ ಇದ್ದರೆ ಇತ್ತೀಚೆಗೆ ಏನಪ್ಪ ಅಂದರೆ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಬಾನು ಮುಸ್ತಾಕ್ ಅವರ ಇರ್ತಕ್ಕಂಥ ಹಾರ್ಟ್ ಲ್ಯಾಂಪ್ ತಿಳ್ಕೊಂಡಿರ್ತಕ್ಕಂಥ ಏನಪ್ಪ ಬುಕ್ಕರ್ ಅವಾರ್ಡ್ಗೆ ಭಾಜನವಾಯಿತು. ಅಂಥ ಪುಸ್ತಕಗಳಿದ್ದು ಅಂದಾಗ ಡೆಫಿನೆಟ್ ಆಗಿ ಏನಪ್ಪ ಕ್ವಶನ್ ಅನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ನೀವು ಇದನ್ನ ಈ ಆ್ಯಂಗಲ್ದಲ್ಲಿ ಓದಬೇಕು. ಇನ್ನು ನೆಕ್ಸ್ಟ್ ವಿವಾದಾತ್ಮಕ ಪುಸ್ತಕಗಳು, ಯಾಕಂದ್ರೆ ಬಹಳಷ್ಟು ರಿಮರ್ ಇರ್ತದೆ. ಹಾಗಾದ್ರೆ ರಿಮರ್ ಇರ್ತಕ್ಕಂಥ ವಿವಾದಾತ್ಮಕ ಪುಸ್ತಕಗಳು ಏನಾದರೂ ಇದ್ದು ಅಂದರೆ ಅವುಗಳ ಬಗ್ಗೆ ಏನಪ್ಪ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ. ಹಾಗಾದ್ರೆ ಇಷ್ಟೇ ಅಲ್ಲ,
ಇದರಲ್ಲಿ ನೀವು ಯಾವ ಭಾಷೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಕಿಂತ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಯಾವುದೇ ಇರ್ಬೋದು, ಆ ಪುಸ್ತಕಗಳು ಪ್ರಚಲಿತವಾಗಿ ಸುದ್ದಿಯಲ್ಲಿರ್ತಕ್ಕಂಥ ಬುಕ್ಗಳಿದ್ದು ಅಂದ್ರೆ ಖಂಡಿತವಾಗಿ ನಾವು ನೆನಪಿಡಬೇಕು. ಇದರಲ್ಲಿ ಈ ಟಾಪಿಕ್ ನೀವು ಏನಾದರೂ ಈ 4 ಆಂಗಲ್ದಲ್ಲಿ ಓದಿಬಿಟ್ರೆ 100% ಏನಪ್ಪಾ ಅಂದ್ರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು ಅಂತಕ್ಕಂಥ ಟಾಪಿಕ್ ಅನ್ನ ನಾವು ಕಂಪ್ಲೀಟ್ ನಾವು ಮುಗಿಸ್ಬಹುದು. ಹಾಗಾದ್ರೆ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಇರ್ತಕ್ಕಂಥ ಟಾಪಿಕ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದಾಗ ಪ್ರಮುಖ ಆವಿಷ್ಕಾರಗಳು ಮತ್ತು ಆವಿಷ್ಕಾರಗಳು ಅಂದಾಗ ಇನ್ವೆನ್ಷನ್ ಅಂಡ್ ಡಿಸ್ಕವರಿ ಜೊತೆ ಹೇಳ್ತೀವಿ ನಾವು. ಹಾಗಾದ್ರೆ ಪ್ರಮುಖ ಇನ್ವೆನ್ಷನ್ ಅಂಡ್ ಡಿಸ್ಕವರಿ ಜೊತೆ ಹೇಳ್ತೀವಿ. ಈ ಟಾಪಿಕ್ ಇರ್ತಕ್ಕಂಥ ಏನಪ್ಪ ಬಹಳ ಸಿಂಪಲ್ ಇರ್ತಕ್ಕಂಥ ಟಾಪಿಕ್ ಇದೆ. ಹಾಗಾದ್ರೆ ನೀವು ಅಟ್ಲೀಸ್ಟ್ ಒಂದು 10 ರಿಂದ 15 ಇರ್ತಕ್ಕಂಥ ಇನ್ವೆನ್ಷನ್ ಡಿಸ್ಕವರಿಗಳನ್ನ ನೋಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ನೀವು ಏನು ಪ್ರಿಪೇರ್ ಮಾಡಿರ್ತಿಲ್ಲ ಅವೇ ಕ್ವಶನ್ಗಳು ಬರ್ತಕ್ಕಂಥವು. ಹಾಗಾಗಿ ನಾವು ಆ ಥರ ನಿಮಗೆ ರೆಡಿ ಮಾಡಿ ಲಿಸ್ಟ್ ಔಟ್ ಮಾಡ್ತೀವಿ. ಹಾಗಾದ್ರೆ ಇದರಲ್ಲಿ ನಾವು ನೋಡ್ಬೇಕಾಗಿದ್ದು ಇನ್ವೆನ್ಷನ್ ಮತ್ತು ಡಿಸ್ಕವರೀಸ್. ಹಾಗಾದ್ರೆ ನೀವೆಲ್ಲ ಬಹಳಷ್ಟು ಎಕ್ಸಾಮ್ಗಳಿಗೆ ಕ್ವಶನ್ಗಳನ್ನ ಕೇಳ್ತಕ್ಕಂಥ ಏನಪ್ಪಾ ಅಂದ್ರೆ ಈಗ ಯಾವಾಗ ರಿಕ್ಟರ್ ಸ್ಕೇಲ್ ಅನ್ನು ಕಂಡುಹಿಡಿದವರು ಯಾರು, ಹಾಗಾದ್ರೆ ಬ್ಯಾರೋಮೀಟರ್ ಅನ್ನು ಕಂಡುಹಿಡಿದವರು ಯಾರು, ಹಾಗಾದ್ರೆ ನೆಕ್ಸ್ಟ್ ಇರ್ತಕ್ಕಂಥ ಉಗಿ ಯಂತ್ರವನ್ನ ಕಂಡುಹಿಡಿದವರು ಯಾರು, ಹಾಗಾದ್ರೆ ವಿಮಾನವನ್ನ ಕಂಡುಹಿಡಿದವರು ಯಾರು, ಈ ತರ 10 ಹಲವಾರು ಇರ್ತಕ್ಕಂಥ ಒಂದು ಕ್ವಶನ್ಗಳು ಇದರ ಮೇಲೆ, ಸೈನ್ಸ್ ಕ್ವಶನ್ಗಳ ಮೇಲೆ ಆವಿಷ್ಕಾರಗಳು ಮತ್ತು ಡಿಸ್ಕವರೀಸ್ ಅಂದಾಗ ಈಗ ಹೊಸ ಇರ್ತಕ್ಕಂಥ ಲ್ಯಾಂಡ್ ಅನ್ನ ಡಿಸ್ಕವರ್ ಮಾಡ್ತಕ್ಕಂಥದ್ದು, ಅಥವಾ ಅಮೆರಿಕವನ್ನ ಕಂಡುಹಿಡಿದವರು ಯಾರು, ಆಸ್ಟ್ರೇಲಿಯಾನ ಕಂಡುಹಿಡಿದವರು ಯಾರು, ಈ ತರ ಇನ್ವೆನ್ಷನ್ ಇದ್ದಾಗ ಸೈನ್ಸ್ ಸಂಬಂಧಪಟ್ಟಂತ ಇನ್ವೆನ್ಷನ್ಗಳ ಬಗ್ಗೆ ಕ್ವಶನ್ ಕೇಳ್ತಕ್ಕಂಥದ್ದು. ಡಿಸ್ಕವರೀಸ್ ಅಂದಾಗ ಇದು ಆವಿಷ್ಕಾರಗಳು ಕಂಡುಹಿಡಿದವರು. ಹಾಗಾದ್ರೆ ಆವಿಷ್ಕಾರಗಳು ಕಂಡುಹಿಡಿದವರು, ಹಾಗಾದ್ರೆ ಇದು ಇನ್ವೆನ್ಷನ್ ತಕ್ಕಂಥದ್ದು ಏನಪ್ಪಾರೆ ಆಲ್ಮೋಸ್ಟ್ ಅಲ್ಲಿ ಎರಡು ಸೇಮ್ ಮೀನಿಂಗ್ ಇದ್ರೂ ಕೂಡ ಸ್ವಲ್ಪ ಏನಪ್ಪಾರೆ ವಿಜ್ಞಾನದಲ್ಲಿ ವ್ಯತ್ಯಾಸ ಇದೆ ಮತ್ತು ಇದರಲ್ಲಿ ಎರಡೂ ಕೂಡ ಏನಪ್ಪಾರೆ ವ್ಯತ್ಯಾಸ ಇರೋದ್ರಿಂದ ಇದರಲ್ಲಿ ಇನ್ವೆನ್ಷನ್ ಅಂತ ಹೇಳ್ತೀವಿ, ಇದರ ಸಂಶೋಧನೆ ಅಂತ ಹೇಳ್ತೀವಿ, ಇಲ್ಲಿ ಇರ್ತಕ್ಕಂಥದ್ದು ಆವಿಷ್ಕಾರ ಅಂತ ಹೇಳ್ತೀವಿ. ಹಾಗಾದ್ರೆ ಕಂಡುಹಿಡಿದವರು ಅಂತ ಹೇಳ್ತೀವಿ. ಹಾಗಾದ್ರೆ ಇದರಲ್ಲಿ ಸಾಕಷ್ಟು ಈಗ ವಿಜ್ಞಾನ ಸಂಬಂಧಪಟ್ಟಂತ 10 ಹಲವಾರು ಇರ್ತಕ್ಕಂಥ ಏನಪ್ಪಾರೆ ನಮಗೆ ಟಾಪಿಕ್ಗಳ ಒಂದು 10 ರಿಂದ 15 ಟಾಪಿಕ್ಗಳು ಮಾಡ್ಕೊಂಡ್ಬಿಟ್ರೆ ಇದರಲ್ಲಿ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇನ್ನ ಮೂಲ ವಿಜ್ಞಾನ ಮತ್ತು ವೈಜ್ಞಾನಿಕ ವಿದ್ಯಮಾನಗಳು. ಹಾಗಾದ್ರೆ ಮೂಲ ವಿಜ್ಞಾನ ಬೇಸಿಕ್ ಸೈನ್ಸು ಮತ್ತು ಈಗಿರ್ತಕ್ಕಂಥ ಸೈಂಟಿಫಿಕ್ ಇರ್ತಕ್ಕಂಥ ಈಗಿನ ಪ್ರಚಲಿತ ಇರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಕ್ವಶನ್ಗಳಿಗೆ ಕೇಳ್ತಕ್ಕಂಥದ್ದು. ಅದರ ಪ್ರಚಲಿತ ವಿದ್ಯಮಾನಗಳ ಸೈನ್ಸ್ ಸಂಬಂಧಪಟ್ಟಂಗೆ ಈಗ ರೀಸೆಂಟ್ ಆಗಿ ಯಾವ್ದಾದ್ರು ವೈರಸ್ಗಳು ಬಂದಾಗ, ಬ್ಯಾಕ್ಟೀರಿಯಾಗಳು ಬಂದು ಅಂದ್ರೆ ಕೆಲವೊಂದಿರ್ತಕ್ಕಂಥ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಏನಾದರೂ ಲಸಿಕೆಗಳನ್ನ ಕಂಡುಹಿಡಿದ್ರೆ ಅಂದ್ರೆ ಹಾಗಾದ್ರೆ 10 ಹಲವಾರು ಇರ್ತಕ್ಕಂಥ ಏನಪ್ಪಾ ಅಂದ್ರೆ ವಿಜ್ಞಾನ ಮತ್ತು ವೈಜ್ಞಾನಿಕ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನು ಇದರಲ್ಲಿ ನಾವು ನೋಡ್ತೀವಿ. ಇನ್ನ ನೈರ್ಮಲ್ಯ ಮತ್ತು ಶರೀರಶಾಸ್ತ್ರ. ಹಾಗಾದ್ರೆ ನೈರ್ಮಲ್ಯ ಮತ್ತು ಶರೀರಶಾಸ್ತ್ರದಲ್ಲಿ ನಾವು ಆಬ್ವಿಯಸ್ಲಿ ಗೊತ್ತಿರ್ತಕ್ಕಂಥ ಏನಪ್ಪಾ ಅಂದ್ರೆ ಶರೀರಶಾಸ್ತ್ರ ಮತ್ತು ನೈರ್ಮಲ್ಯೀಕರಣದಲ್ಲಿ ಈಗ ರೀಸೆಂಟ್ ಇರ್ತಕ್ಕಂಥ ಭಾರತ ಸರ್ಕಾರ ಸಾಕಷ್ಟು ಇರ್ತಕ್ಕಂಥ ಲಸಿಕಾ ಕಾರ್ಯಕ್ರಮಗಳಾಗಿರ್ಬಹುದು, ಆಮೇಲೆ ಇರ್ತಕ್ಕಂಥ ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ತ್ ಟಿಪ್ಸ್ಗಳಾಗಿರ್ಬಹುದು, ಅಂದರೆ ಅಂತಾರಾಷ್ಟ್ರೀಯ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೀಸೆಂಟ್ ಆಗಿರಪ್ಪ ಅಂದ್ರೆ ಕೆಲವು ಲಸಿಕೆಗಳನ್ನ ಮತ್ತು ಕೆಲವು ಔಷಧಿಗಳನ್ನ ಈಗ ರೀಸೆಂಟ್ ಆಗಿರಪ್ಪ ಅಪ್ಡೇಟ್ ಮಾಡಿದೆ. ಅವುಗಳ ಬಗ್ಗೆ ಸಂಬಂಧಪಟ್ಟಂತ ನೈರ್ಮಲ್ಯ ಮತ್ತು ಶರೀರದ ಬಗ್ಗೆ ನಾವು ಈ ಟಾಪಿಕ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಇನ್ನ ವಿಶ್ವ ಇತಿಹಾಸದಲ್ಲಿ ಘಟನೆಗಳ ಕಾಲಗಣನೆ. ಹಾಗಾದ್ರೆ ವಿಶ್ವ ಇತಿಹಾಸದಲ್ಲಿ ಇರ್ತಕ್ಕಂಥ ಏನಪ್ಪ ಅಂದ್ರೆ ಕ್ರೊನಾಲಜಿಕಲ್ ಆರ್ಡರ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಕರಿತೀವಿ ನಾವು. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಹಳ ಸಲ ಕ್ವಶನ್ ಕೇಳಿದ್ದು 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, ಫ್ರೆಂಚ್ ರೆವಲ್ಯೂಷನ್, ರಷ್ಯಾ ಕ್ರಾಂತಿ. ಹಾಗಾದ್ರೆ ಪ್ರಮುಖ ಇರತಕ್ಕಂಥ ರೆವಲ್ಯೂಷನ್ಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ವರ್ಲ್ಡ್ ಹಿಸ್ಟ್ರಿನೂ ಅಷ್ಟು ಡೀಟೇಲ್ ಬೇಕಾಗಿಲ್ಲ, ಬಟ್ ಏನಪ್ಪಾರೆ ಇಲ್ಲಿ 2ನೇ ಮಹಾಯುದ್ಧದಲ್ಲಿ ಶತ್ರು ರಾಷ್ಟ್ರಗಳು, ಅಲಯನ್ಸು, ಇವೆಲ್ಲ ಗ್ರೂಪ್ಗಳು ಬರ್ತಕ್ಕಂಥವು. ಅದ್ರ ಬಗ್ಗೆ ನಾವು ಡೀಟೇಲ್ ಇರ್ತಕ್ಕಂಥ ಸಿಲೆಬಸ್ ಅಲ್ಲಿ ಕವರ್ ಮಾಡ್ತಾ ಹೋಗೋಣ. ಇನ್ನು ಭಾರತೀಯ ಇತಿಹಾಸದ ಒಂದು ನೋಟ. ಹಾಗಾದ್ರೆ ಭಾರತೀಯ ಇತಿಹಾಸ ಅಂದ್ರೆ ಟೋಟಲ್ ಇರ್ತಕ್ಕಂಥ ಇತಿಹಾಸ ನಮಗೆ ಏನಪ್ಪ ಕೇಳ್ತಕ್ಕಂಥ 2 ಅಥವಾ 3 ಕ್ವಶನ್ ಆಗ್ತಿರ್ತವೆ. ಹಾಗಾಗಿ ಇಡೀ ಕಾಮನ್ ಇರ್ತಕ್ಕಂಥ ಪ್ರಾಚೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಕರ್ನಾಟಕ ಸಂಬಂಧಪಟ್ಟಂತ ಅಟ್ಲೀಸ್ಟ್ ಜಸ್ಟ್ ಗೊತ್ತಿದ್ರೆ ಸಾಕು, ಇದರ ಮೇಲೆ ನಿಮಗೆ ಕ್ವಶನ್ಗಳು ಹತ್ತವೆ. ಇನ್ನ ಭೌಗೋಳಿಕ ಪದಗಳು. ಹಾಗಾದ್ರೆ ಭೌಗೋಳಿಕ ಪದಗಳಂದಾಗ ನಾವು ಏನ್ ನೋಡ್ತೀವಿ ಅಂದಾಗ
ಸೊ ನಮ್ಮ 8, 9, 10ನೇ ತರಗತಿ ಇರತಕ್ಕಂಥ ಪುಸ್ತಕಗಳಲ್ಲಿರ್ತಕ್ಕಂಥ ಬೇಸಿಕ್ ಭೌಗೋಳಶಾಸ್ತ್ರದ ಸಂಬಂಧಪಟ್ಟಂತ ಮೂಲಗಳ ಬಗ್ಗೆ, ಕಾರಿ ಅಂದರೇನು, ಕೊಲ್ಲಿ ಅಂದರೇನು, ಜಲಸಂಧಿ ಅಂದರೇನು, ಹಾಗಾದ್ರೆ ಜಲಗಡಿ ಅಂದರೇನು, ಭೂಗಡಿ ಅಂದರೇನು, ಎಲ್ಲ ಸಂಬಂಧಪಟ್ಟಂತ ಭೌಗೋಳಿಕಕ್ಕೆ ಸಂಬಂಧಪಟ್ಟಂತ ಪದಗಳ ಬಗ್ಗೆ ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ನ ವೆರಿ ಇಂಪಾರ್ಟೆಂಟ್ ಏನಪ್ಪ, ಕ್ರೀಡೆಗಳು, ಹಾಗಾದ್ರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವ್ಯಕ್ತಿಗಳ ಬಗ್ಗೆ ಸಂಬಂಧಪಟ್ಟಂಗೆ. ಹಾಗಾದ್ರೆ ನಾವು ಕ್ರೀಡೆಯಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ನೋಡ್ತೀವಿ ಅಂದಾಗ, ಸೊ ಕ್ರೀಡೆಯಲ್ಲಿ ಸೊ ಒಂದು ಒಲಿಂಪಿಕ್ ಕ್ರೀಡಾಕೂಟಗಳಾಗಿರ್ಬೋದು, ಏಷ್ಯನ್ ಕ್ರೀಡಾಕೂಟಗಳು, ಕಾಮನ್ವೆಲ್ತ್ ಕ್ರೀಡಾಕೂಟಗಳು, ಕ್ರಿಕೆಟು, ಫುಟ್ಬಾಲು, ಟೆನ್ನಿಸು, ಹಾಗಾದ್ರೆ ಕಾಮನ್ ಆಗಿ ಇಂಥವೆಲ್ಲ ಕ್ರೀಡೆಗಳ ಅಂತಾರಾಷ್ಟ್ರೀಯವಾಗಿ ಮತ್ತು ರಾಷ್ಟ್ರೀಯವಾಗಿ ಎಲ್ಲ ಕ್ರೀಡೆಗಳನ್ನ ನಾವೇನ್ ಮಾಡ್ತೀವಿ, ಸೊ ನೋಡ್ಕೊಳ್ತೀವಿ. ಹಾಗಾದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಏನಪ್ಪ, ನೀವು ಸೊ ಫುಟ್ಬಾಲ್ಗೆ ಸಂಬಂಧಪಟ್ಟಂತ ಆಟಗಾರರಿಗೆ ಕೇಳ್ತಾರೆ ಒಂದ್ಸಲ ಕ್ವಶನ್. ಹಾಗಾದ್ರೆ ಈ ಕೆಳಗಿನ ಬೈಚುಂಗ್ ಬೂಟಿಯ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಕ್ವಶನ್ ಕೇಳ್ತಾರೆ. ಹಾಗಾಗಿ ಯಾವುದು ನಾವು ಫುಟ್ಬಾಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ನ ಕ್ರಿಕೆಟ್ ಸಂಬಂಧಪಟ್ಟಂತ ಆಟಗಾರರಾಗಿರ್ಬೋದು, ಇತ್ತೀಚೆಗೆ ವರ್ಲ್ಡ್ ರೆಕಾರ್ಡ್ ಮಾಡ್ತಕ್ಕಂಥವ್ರು, ಪ್ರಶಸ್ತಿ ತೆಗೆದುಕೊಂಡವರು. ಹಾಗಾಗಿ ಈ ಕ್ರಿಕೆಟ್ ಅಲ್ಲಿ ಅವರ ಸಾಧನೆ ಬಗ್ಗೆ ಏನಾದರೂ ಅವಾರ್ಡ್ ಅನ್ನು ಕೊಟ್ಟಿದ್ರೆ ಅವ್ರ ಬಗ್ಗೆ ಏನಪ್ಪಾರೆ ವ್ಯಕ್ತಿಗಳ ಬಗ್ಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಇನ್ನ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಟೆನ್ನಿಸ್. ಹಾಗಾದ್ರೆ ಟೆನ್ನಿಸ್ ಇರ್ತಕ್ಕಂಥ ನಾವು 4 ಇರ್ತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ಗಳು ನೋಡ್ತೀವಿ. ಹಾಗಾದ್ರೆ ಒಂದು ವರ್ಷದ ಋತುಮಾನದಲ್ಲಿ ಆರಂಭವಾಗಿ ಅದೇ ವರ್ಷದಲ್ಲಿ ಕೊನೆಗೊಳ್ತಕ್ಕಂಥ ಒಂದು ಟೆನ್ನಿಸ್ ಆಟಗಳಿಗೆ ಕರಿತೀವಿ ನಾವು ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ ಅಂತ ಕರಿತೀವಿ. ಅದಕ್ಕೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ಪು, ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್ಪು, ವಿಂಬಲ್ಡನ್ ಓಪನ್ ಟೆನ್ನಿಸ್ ಕಪ್ಪು, ನೆಕ್ಸ್ಟ್ ಇರತಕ್ಕಂಥದ್ದು US ಓಪನ್ ಟೆನ್ನಿಸ್ ಕಪ್ಪು. ಹಾಗಾದ್ರೆ ಇವು 4 ಇರತಕ್ಕಂಥ ಏನಪ್ಪಾರೆ ಒಂದು ವರ್ಷದಲ್ಲಿ ಮೊದಲನೇ ತಿಂಗಳಲ್ಲಿ ಆರಂಭವಾಗಿ ಮತ್ತೆ ಸೆಪ್ಟೆಂಬರ್ನಲ್ಲಿ ಕೊನೆಗೊಳ್ತಕ್ಕಂಥ 4 ಗ್ರ್ಯಾಂಡ್ ಸ್ಲಾಮ್ಗಳನ್ನು ನೋಡ್ತೀವಿ. ಅದರ ಬಗ್ಗೆ ಏನಪ್ಪಾರೆ ಸೊ ಕ್ವಶನ್ಗಳು ಏನ್ ಕೇಳ್ತಾರೆ ಅಂದ್ರೆ, ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಕಪ್ ಅನ್ನ ಗೆದ್ಕೊಳ್ತಕ್ಕಂಥ ಮೆನ್ ಸಿಂಗಲ್ಸ್ ಅಲ್ಲಿ ಯಾರು ಗೆದ್ರು, ವುಮೆನ್ ಸಿಂಗಲ್ಸ್ ಅಲ್ಲಿ ಯಾರು ಗೆದ್ಕೊಂಡ್ರು, ಈ ತರ ಸೊ ಕ್ವಶನ್ಗಳನ್ನ, ಇದು ವೆರಿ ರೀಸೆಂಟ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇರತಕ್ಕಂಥ ಏರಿಯಾದ ಕ್ವಶನ್ಗಳಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಕ್ವಶನ್ಗಳನ್ನ ಕೇಳ್ತಾರೆ. ಇನ್ನ ರೀಸೆಂಟ್ ಇರ್ತಕ್ಕಂಥ ಏನಪ್ಪ ಅಂದ್ರೆ ಯಾವುದು ಅಂದಾಗ ಈಗ ಏಷ್ಯನ್ ಕ್ರೀಡಾಕೂಟ ಆಗಿರ್ಬೋದು, ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟ ಆಗಿರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು, ನೆಕ್ಸ್ಟ್ ಹಾಕಿ ಆಗಿರ್ಬೋದು. ಹೀಗೆ ಸೊ ಹಲವಾರು ಇರ್ತಕ್ಕಂಥ ಟಾಪಿಕ್ಗಳನ್ನ ಕ್ರೀಡೆ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವ್ಯಕ್ತಿಗಳಲ್ಲಿ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಒಂದು ಕ್ರೀಡೆಯನ್ನು ತೆಗೆದುಕೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು ಫುಟ್ಬಾಲ್ ಅಂತಕ್ಕಂಥ ಕ್ರೀಡೆಯನ್ನು ತೆಗೆದುಕೊಂಡ್ರೆ ನಾವು ಅದರಲ್ಲಿ ಏನು ನೋಡ್ತೀವಿ ಅಂದಾಗ, ಸೊ ಫುಟ್ಬಾಲ್ ಅಂತ ವರ್ಲ್ಡ್ ಕಪ್ FIFA ಯಾವಾಗ ಸ್ಟಾರ್ಟ್ ಆಯಿತು, ಫಸ್ಟ್ ಫುಟ್ಬಾಲ್ ವರ್ಲ್ಡ್ ಕಪ್ ನಡೆದಿದ್ದು ಯಾವಾಗ, ಆಮೇಲೆ ನೆಕ್ಸ್ಟ್ ಫುಟ್ಬಾಲ್ ಎಷ್ಟು ವರ್ಷ ನಡೀತಕ್ಕಂಥದ್ದು, ರೀಸೆಂಟಾಗಿ ಯಾವಾಗ ಫುಟ್ಬಾಲ್ ನಡೀತು, ಆಮೇಲೆ ಮುಂದೆ ಯಾವಾಗ ನಡೆಯಲಿದೆ, ಇದರ ಬಗ್ಗೆ ಕೇಳ್ಕೊಂಡು ಹಾಗಾದ್ರೆ ಫುಟ್ಬಾಲ್ ಆಟಕ್ಕೆ ಕೊಡ್ತಕ್ಕಂಥ ಕಪ್ಗಳಿಗೆ ಕೇಳ್ತಾನೆ. ನಿಮಗೆಲ್ಲ ಕಾಮನ್ ಗೊತ್ತಿದೆ, ಡ್ಯೂರಾಂಟ್ ಕಪ್ಪು, ಸಂತೋಷ್ ಟ್ರೋಫಿ. ಹಾಗಾದ್ರೆ ಫುಟ್ಬಾಲ್ ಆಟಕ್ಕೆ ಕೊಡ್ತಕ್ಕಂಥ ಕಪ್ಗಳ ಬಗ್ಗೆ ಕ್ವಶನ್ ಕೇಳ್ಬೋದು. ಹಾಗಾದ್ರೆ ಫುಟ್ಬಾಲ್ ಇರ್ತಕ್ಕಂಥ ಮೈದಾನಗಳಿಗೆ ಕೇಳ್ತಕ್ಕಂಥದ್ದು. ಹಾಗಾದ್ರೆ ಇತ್ತೀಚೆಗೆ ಫುಟ್ಬಾಲ್ ಆಟಗಾರ ಬಹಳ ಫೇಮಸ್ ಇರ್ತಕ್ಕಂಥ ಫುಟ್ಬಾಲ್ ಆಟಗಾರ ಭಾರತಕ್ಕೆ ಭೇಟಿ ನೀಡಿದ್ರೆ ಅವ್ರ ಬಗ್ಗೆ ಕ್ವಶನ್ ಕೇಳ್ತಕ್ಕಂಥದ್ದು. ಹಾಗಾದ್ರೆ ಹೀಗೆ ಸೊ ಹಲವಾರು ಆಂಗಲ್ ನಲ್ಲಿ ಕ್ವಶನ್ಗಳಿಗೆ ಕೇಳೋದ್ರಿಂದ ನಾವು ಈ ಟಾಪಿಕ್ ಅಲ್ಲಿ ಎಲ್ಲ ಕ್ರೀಡೆಗೆ ಸಂಬಂಧಪಟ್ಟಂತ ಟಾಪಿಕ್ ಗಳನ್ನ ನಾವು ಇದರಲ್ಲಿ ಕವರ್ ಮಾಡ್ತಾ ಹೋಗೋಣ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶಸ್ತಿಗಳು, ಗೌರವಗಳು ಮತ್ತು ಬಹುಮಾನಗಳು ತಿಳ್ಕೊಂಡು ಕರಿತೀವಿ. ಕಾಮನ್ ಆಗಿ ನಿಮಗೆ ಗೊತ್ತಿರಲಿ, ಸೊ ಪ್ರಶಸ್ತಿಗಳ ಟಾಪಿಕ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಟಾಪಿಕ್ ಇದು. ಹಾಗಾದ್ರೆ ಇದರಲ್ಲಿ ನಾವು ಕನಿಷ್ಠವಾಗಿ ಸೊ 3 ಕ್ವಶನ್ಗಳು ಇದರ ಮೇಲೇನೆ ಬರ್ತವೆ. ಹಾಗಾದ್ರೆ ಇದರಲ್ಲಿ ನಾವು ಏನೇನು ನೋಡ್ತೀವಿ ಅಂದಾಗ, ಪ್ರಶಸ್ತಿಗಳಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಯಾವ್ಯಾವ ಕ್ವಶನ್ಗಳನ್ನ ನೋಡ್ತೀವಿ ಅಂದಾಗ, ಇದರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ನೋಡ್ತೀವಿ, ರಾಷ್ಟ್ರೀಯ ಪ್ರಶಸ್ತಿಗಳನ್ನ ನೋಡ್ತೀವಿ. ಇದರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೋಡ್ತೀವಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯಲ್ಲಿ ನಾವು ಕಾಮನ್ ಆಗಿ ನೋಡ್ಬೇಕಾದ್ರೆ ನೊಬೆಲ್ ಪ್ರಶಸ್ತಿ, ಬೂಕರ್ ಪ್ರಶಸ್ತಿ ಮತ್ತು ನೆಕ್ಸ್ಟ್ ರೈಟ್ ಲೆವಲಿವುಡ್ ಪ್ರಶಸ್ತಿ, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ, ಜವಾಹರ್ಲಾಲ್ ನೆಹರು ಪ್ರಶಸ್ತಿ, ಆಸ್ಕರ್ ಪ್ರಶಸ್ತಿ. ಹಾಗಾದ್ರೆ ಅಂತಾರಾಷ್ಟ್ರೀಯವಾಗಿ ಏನಪ್ಪ ಸಾಕಷ್ಟು ಒಂದು 10 ರಿಂದ 12 ಪ್ರಶಸ್ತಿಗಳು ಬರ್ತವೆ. ಅವುಗಳ ಬಗ್ಗೆ ನಾವು ಡಿಟೇಲ್ ಆಗಿ ಏನಪ್ಪ ಅರ್ಥ ಮಾಡ್ಕೊಂಡು ಹೋಗೋಣ. ಇನ್ನ 2ನೇ ಪ್ರಶಸ್ತಿ ಟಾಪಿಕ್ ಅಲ್ಲಿ ತೆಗೆದುಕೊಂಡ್ರೆ ನಮಗೆ ರಾಷ್ಟ್ರೀಯ ಪ್ರಶಸ್ತಿ ತಿಳ್ಕೊಂಡು ನೋಡ್ತೀವಿ.
ಹಾಗಾದ್ರೆ ರಾಷ್ಟ್ರೀಯ ಪ್ರಶಸ್ತಿಗಳು ಅಂತ ನಿಮಗೆ ಕ್ವಶನ್ಗಳು ನಮಗೆ ಮೇಲೆ ಮೇಲೆ ಕ್ವಶನ್ ಕೇಳ್ತಾನೆ. ಹಾಗಾದ್ರೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ನಾವು ಏನು ಕವರ್ ಮಾಡ್ತಾ ಹೋಗ್ತೀವಿ ಅಂದ್ರೆ, ಇದರಲ್ಲಿ ಮೊಟ್ಟ ಮೊದಲಿರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿಯನ್ನು ನೋಡ್ತೀವಿ, ಆಮೇಲೆ ಪದ್ಮ ವಿಭೂಷಣ ನೋಡ್ತೀವಿ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು, ಜ್ಞಾನಪೀಠ ಪ್ರಶಸ್ತಿ, ಸರಸ್ವತಿ ಸಮ್ಮಾನ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ನಾವು ಅದರಲ್ಲಿ ಈ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ಏನಪ್ಪ ರಾಜ್ಯ ಪ್ರಶಸ್ತಿಗಳನ್ನು ತಗೊಂಡು ನೋಡ್ತೀವಿ. ರಾಜ್ಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳಲ್ಲಿ ವೆರಿ ಇಂಪಾರ್ಟೆಂಟು ನಮಗೆ ಕರ್ನಾಟಕ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ನೆಕ್ಸ್ಟ್ ಬಸವ ಪ್ರಶಸ್ತಿ, ಬಸವ ಕೃಷಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿ. ಹಾಗಾದ್ರೆ ಇನ್ನೊಂದಿರ್ತಕ್ಕಂಥ ಏನಪ್ಪ ಅಂದ್ರೆ ನೃಪತುಂಗ ಪ್ರಶಸ್ತಿ ತಿಳ್ಕೊಂಡು ನಾವು ರಾಜ್ಯ ಪ್ರಶಸ್ತಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಇನ್ನು ಕ್ರೀಡಾ ಪ್ರಶಸ್ತಿಗಳನ್ನ ತೆಗೆದುಕೊಂಡಾಗ ಇದರಲ್ಲೇ ಕವರ್ ಆಗುತ್ತೆ. ಇದು ಕ್ರೀಡಾ ಪ್ರಶಸ್ತಿಗಳು ತಿಳ್ಕೊಂಡು ಇದರಲ್ಲೇ ಕವರ್ ಮಾಡ್ತಾ ಹೋಗ್ತೀವಿ ನಾವು. ಅದರ ಕ್ರೀಡಾ ಪ್ರಶಸ್ತಿಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬಹಳ ಎಕ್ಸಾಮಿಗೆ ಬಹಳಷ್ಟು ಹೆಲ್ಪ್ಫುಲ್ ಇರ್ತಕ್ಕಂಥ ಏನಪ್ಪ ಕ್ರೀಡಾ ಪ್ರಶಸ್ತಿಗಳಲ್ಲಿ. ಸೊ ಮೊದಲಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಿದ್ದೀವಿ. 2021ರಲ್ಲಿ ಸರ್ಕಾರ ಅದನ್ನೇನು ಚೇಂಜ್ ಮಾಡಿ ಸೊ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿ ತಿಳ್ಕೊಂಡು ಮಾಡಿದೆ. ಕ್ರೀಡೆಯಲ್ಲಿ ಅತ್ಯಂತ ಹೈಯೆಸ್ಟ್ ಅವಾರ್ಡ್ ಯಾವುದಂದಾಗ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಹಾಗಾದ್ರೆ ನೆಕ್ಸ್ಟ್ ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಧ್ಯಾನ ಚಂದ್ ಜೀವಮಾನ ಸಾಧನೆ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಇವುಗಳನ್ನ ನಾವು ಇಲ್ಲಿ ಕ್ರೀಡಾ ಪ್ರಶಸ್ತಿಗಳನ್ನ ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಚಲನಚಿತ್ರ ಪ್ರಶಸ್ತಿಗಳನ್ನ ನೋಡ್ತಾ ಹೋಗ್ತೀವಿ. ಚಲನಚಿತ್ರ ಪ್ರಶಸ್ತಿಗಳು, ಹಾಗಾದ್ರೆ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನ್ಯಾಷನಲ್ ಅವಾರ್ಡ್ಗಳನ್ನ ನೋಡ್ತೀವಿ. ಅದರ ಇತ್ತೀಚೆಗೆ ಏನಪ್ಪಾ ಅಂದ್ರೆ 71ನೇ ರಾಷ್ಟ್ರೀಯ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಚಲನಚಿತ್ರ ಪ್ರಶಸ್ತಿಯಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಡ್ತಾರೆ, ಆಮೇಲೆ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಅವಾರ್ಡ್ ಅನ್ನು ಕೊಡ್ತಾರೆ, ಗೋವಾ ಫಿಲ್ಮ್ ಅವಾರ್ಡ್ ಅನ್ನು ಕೊಡ್ತಾರೆ. ಹಾಗಾದ್ರೆ ಸಾಕಷ್ಟು ಇರ್ತಕ್ಕಂಥ ಈ ಟೋಟಲ್ ಎಲ್ಲನ ಹೇಳಿದ್ದು ಇಲ್ಲಿವರೆಗೆ ಎಲ್ಲ ಎದ್ರಾಗ ಬರ್ತಾವಂದ್ರೆ ಇದು ಈ ಟಾಪಿಕ್ ಪ್ರಶಸ್ತಿಗಳು, ಗೌರವಗಳು ಮತ್ತು ಬಹುಮಾನಗಳಲ್ಲಿ ಇವೆಲ್ಲ ಟಾಪಿಕ್ಗಳನ್ನ ಕವರ್ ಮಾಡ್ತಾ ಹೋದ್ರೆ ನಮ್ ಕಂಪ್ಲೀಟ್ ಈ ಒಂದು ಸಿಲೆಬಸ್ಗೆ ಏನು ಕೊಟ್ಟಿದಲ್ಲ ಅದೆಲ್ಲವೂ ಕೂಡ ಚೆನ್ನಾಗಿ ಕವರ್ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಾಗ ಭಾರತೀಯ ಸಂಸ್ಕೃತಿ, ಭೂಮಿ ಮತ್ತು ಜನರ ಹಬ್ಬಗಳು ತಿಳ್ಕೊಂಡು ಇದನ್ನ ಬಹಳ ಚೆನ್ನಾಗಿ ತಿಳ್ಕೊಬೇಕು ನಾವು. ಯಾಕಂದಾಗ ಭಾರತೀಯ ಸಂಸ್ಕೃತಿ ಬಗ್ಗೆ ಮತ್ತು ಅಲ್ಲಿ ಭೂಮಿ ಜನರ ಹಬ್ಬಗಳ ಬಗ್ಗೆ ನಮಗೆ ಸಂಬಂಧಪಟ್ಟಂಗೆ ಸಾಕಷ್ಟಾಗಿ ಸೊ ಪ್ರತಿಯೊಂದು ಎಕ್ಸಾಮ್ಗೆ ಒಂದು ಕ್ವಶನ್ ಕೇಳ್ತಾನೆ. ಏನೇನು ಕ್ವಶನ್ ಕೇಳ್ಬಹುದು ಅಂದಾಗ ಇದರಲ್ಲಿ ನಮಗೆ ಭಾರತಕ್ಕೆ ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ಗಾಗಿ ನಿಮ್ಗೆ ಕ್ವಶನ್ ಇದೆ. ಕರೆಂಟ್ ಅಫೇರ್ಸ್ಗಾಗಿರಪ್ಪ ಭಾರತ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಲೋಸಾರ್ ಹಬ್ಬವನ್ನು ಆಚರಿಸಿಕೊಂಡಿತು, ಗುಮ್ರಾ ಅಂತಕ್ಕಂಥ ಹಬ್ಬವನ್ನು ಆಚರಿಸಿಕೊಂಡಿತು, ಚೌ ಅಂತಕ್ಕಂಥ ಹಬ್ಬ, ಬಿಹು ಇರ್ತಕ್ಕಂಥ ಹಬ್ಬ, ಹೀಗೆ ಸೊ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜ್ಯದಲ್ಲಿ ತಂದೆದ ವಿಶಿಷ್ಟ ಇರ್ತಕ್ಕಂಥ ಸಂಸ್ಕೃತಿನ ಹೊಂದಿದೆ. ಅದರಂತೆ ನಮ್ಮ ಪ್ರಮುಖ ಹಬ್ಬಗಳು ಬರ್ತವೆ. ಪೊಂಗಲ್ ಅಂತಕ್ಕಂಥದ್ದು, ಆಂಧ್ರ ಪ್ರದೇಶದ ಪ್ರಮುಖ ಹಬ್ಬ ಯಾವುದು ಪೊಂಗಲ್ಲು. ಹಾಗಾದ್ರೆ ಓಣಂ ಇರ್ತಕ್ಕಂಥ ಯಾವ ರಾಜ್ಯದ ಹಬ್ಬ ಅಂದಾಗ ಇದು ಕೇರಳ ರಾಜ್ಯದ ಪ್ರಮುಖ ಹಬ್ಬ ಯಾವ ಅಂದಾಗ ಓಣಂ ತಿಳ್ಕೊಂಡು ಹೇಳ್ತೀವಿ. ಹಾಗಾದ್ರೆ ಈ ತರ ನಮಗೆ ಸಾಕಷ್ಟು ಇಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ನಾವು ಏನ್ ನೋಡ್ತೀವಿ ಅಂದಾಗ ಈ ಟಾಪಿಕ್ ಅಲ್ಲಿ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಇನ್ನ ಭೌಗೋಳಿಕ ಜನಸಂಖ್ಯೆ ಸಾಕ್ಷರತೆ. ಹಾಗಾದ್ರೆ ನಮಗೆ ಕಾಮನ್ ಗೊತ್ತಿರಲಿ 2011 ಜನಗಣತಿ ಇದಲ್ಲ ಆ ಬೇಸ್ವಾಗಿ ಇಟ್ಕೊಂಡಿರ್ತಕ್ಕಂಥ ಪ್ರಮುಖವಾಗಿ ಸಾಕ್ಷರತೆಯಲ್ಲಿ ಕರ್ನಾಟಕ ಅದರ ಎಷ್ಟನೇ ಸ್ಥಾನ ಇದೆ, ಅದರಲ್ಲಿ ಪುರುಷ ಸಾಕ್ಷರತೆ ಎಷ್ಟು, ಮಹಿಳಾ ಸಾಕ್ಷರತೆ ಎಷ್ಟು, ಟೋಟಲ್ ಇರ್ತಕ್ಕಂಥ ಭಾರತ ಅದೇ ತೆರನಾಗಿ ಭಾರತದ ಒಟ್ಟು ಸಾಕ್ಷರತೆ ಎಷ್ಟಿದೆ, ಪುರುಷರು ಎಷ್ಟಿದೆ, ಮಹಿಳೆಯರು ಎಷ್ಟಿದೆ, ಅದರಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದತಕ್ಕಂಥ ರಾಜ್ಯಗಳನ್ನು ಕೇಳ್ತಾರೆ. ಅದರಲ್ಲಿ ನೀವು 4 ರಾಜ್ಯಗಳು ನೆನ್ಪಿಡಿಬೇಕು. ಕಡಿಮೆ ಸಾಕ್ಷರತೆಯಲ್ಲಿ 4 ರಾಜ್ಯಗಳು. ಅದರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದತಕ್ಕಂಥ ಜಿಲ್ಲೆಗಳು ಕೇಳ್ತಾರೆ, 4 ಜಿಲ್ಲೆಗಳು ನೆನ್ಪಿಡಿಬೇಕು. ಹೀಗೆ ಇದರಲ್ಲಿ ನಾವು ಕವರ್ ಮಾಡ್ತಾ ಹೋಗ್ಬೇಕು. ಇನ್ನ ನೈಸರ್ಗಿಕ ಸಂಪನ್ಮೂಲಗಳು, ಆಹಾರ ಬೆಳೆಗಳು ಮತ್ತು ಆಹಾರೇತರ ಬೆಳೆಗಳು ತಿಳ್ಕೊಂಡು ಕರಿತೀವಿ. ಹಾಗಾದ್ರೆ ಆಹಾರ ಬೆಳೆಗಳಲ್ಲಿ ನಾವು ಭಾರತದಲ್ಲಿರ್ತಕ್ಕಂಥ ಪ್ರಮುಖವಾಗಿ ಆಹಾರ ಬೆಳೆಗಳನ್ನ ನಾವು ನೋಡ್ತೀವಿ. ಇದರಲ್ಲಿ ಗೋಧಿ, ಭತ್ತ, ಕಬ್ಬು. ಹಾಗಾದ್ರೆ ಇದರಲ್ಲಿ
ನಾವು ಆಹಾರ ಬೆಳೆಗಳಂತಕ್ಕಂಥದ್ದು ಟಾಪಿಕ್ ಅಲ್ಲಿ ನೋಡಿದಾಗ ಕಾಮನ್ ಆಗಿ ಎಲ್ಲವೂ ಕೂಡ ಬರಲಿ ಆಹಾರ ಬೆಳೆಗಳು ಕವರ್ ಮಾಡಬೇಕು. ಇಲ್ಲಿ ಆಹಾರ ಇರ್ತಕ್ಕ ವಾಣಿಜ್ಯ ಬೆಳೆಗಳು ತಿಳ್ಕೊಂಡು ಹೇಳ್ತೀವಿ ನಾವು. ತಂಬಾಕು ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಇವೆಲ್ಲಗಳು ಆಹಾರೇತರ ಬೆಳೆಗಳು, ವಾಣಿಜ್ಯ ಬೆಳೆಗಳಾಗಿ ನಾವು ಈ ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನ ಪ್ರಮುಖ ಕೈಗಾರಿಕೆಗಳು, ಅದರ ಯೋಜನೆಗಳು, ಸಾರ್ವಜನಿಕ ಉದ್ಯಮಗಳು. ರೀಸೆಂಟ್ ಆಗಿ ನಮ್ಮ ಭಾರತ ಸರ್ಕಾರ ಇರ್ತಕ್ಕಂಥ ಸಾಕಷ್ಟು ಈ ನೀರಾವರಿಗೆ ಸಂಬಂಧಪಟ್ಟಂಗೆ, ಪ್ರವಾಹ ನಿಯಂತ್ರಣ ಆಗಿರ್ಬೋದು, ವಿದ್ಯುತ್ ಪೂರೈಕೆಗಾಗಿರ್ಬೋದು, ಮತ್ತು ಅದರ ಟೋಟಲ್ ಇರ್ತಕ್ಕಂಥ ಇರಿಗೇಷನ್ ಸಿಸ್ಟಮ್ಗೋಸ್ಕರ ಸಾಕಷ್ಟು ಯೋಜನೆಗಳು ತರ್ತಾ ಇದೆ. ಅದರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿ ನಾವು ಕೈಗಾರಿಕೆಗಳಂದಾಗ ಹತ್ತಿ ಕೈಗಾರಿಕೆ ಆಗಿರ್ಬೋದು, ಸೆಣಬಿನ ಕೈಗಾರಿಕೆ, ಕಬ್ಬು ಕೈಗಾರಿಕೆ, ಹೀಗೆ ಎಲ್ಲ ಇರ್ತಕ್ಕಂಥ ಜಾಗ್ರಫಿಕಲ್ ಆಸ್ಪೆಕ್ಟ್ ಆಗಿ ಕೈಗಾರಿಕೆಗಳನ್ನ ಈ ಟಾಪಿಕ್ ಎಲ್ಲ ನೋಡ್ತಾ ಹೋಗ್ತೀವಿ. ಇನ್ನ ಭಾರತೀಯ ಕಲಾವಿದರು ಮತ್ತು ಅವರ ಸಾಧನೆಗಳು ಮತ್ತು ಶಾಸ್ತ್ರೀಯ ಪ್ರಶಸ್ತಿಗಳನ್ನು ನೋಡ್ತಾ ಹೋಗ್ತೀವಿ. ಭಾರತೀಯ ಕಲೆ ಅಂದಾಗ ನಾವು ಇಂಪಾರ್ಟೆಂಟ್ ಆಗಿ ನಮ್ಮ ಭಾರತ ಇರ್ತಕ್ಕಂಥ ಶಾಸ್ತ್ರೀಯ ಭಾಷೆಗಳು ನೋಡ್ತೀವಿ. ಹಾಗಾದ್ರೆ ಇಟ್ಟು ಪ್ರೆಸೆಂಟ್ ಆಗಿ 11 ಶಾಸ್ತ್ರೀಯ ಭಾಷೆಗಳಿವೆ. ಅದೇ ತೆರನಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಕ್ಲಾಸಿಕಲ್ ಡ್ಯಾನ್ಸ್, ಶಾಸ್ತ್ರೀಯ ನೃತ್ಯಗಳು ನೋಡ್ತೀವಿ. ಅದರ ಪ್ರೆಸೆಂಟ್ ಆಗಿರ್ತಕ್ಕಂಥ ಈಗ ನಾವು 9 ಇರ್ತಕ್ಕಂಥ ಶಾಸ್ತ್ರೀಯ ನೃತ್ಯಗಳು ನೋಡ್ತೀವಿ. 9 ಶಾಸ್ತ್ರೀಯ ನೃತ್ಯಗಳು, 11 ಇರ್ತಕ್ಕಂಥ ಶಾಸ್ತ್ರೀಯ ಭಾಷೆಗಳು ನೋಡ್ತೀವಿ. ಅಂದರೆ ಇದರಲ್ಲಿ ಏನಪ್ಪ ಅಂದರೆ ನಾವು ಕಾಮನ್ ಆಗಿ ನಾವು ಭರತನಾಟ್ಯ ಆಗಿರ್ಬೋದು, ಕಥಕ್ ಆಗಿರ್ಬೋದು, ಕಥಕ್ಕಳಿ ಆಗಿರ್ಬೋದು, ಹಾಗಾದ್ರೆ ಪ್ರಮುಖ ಸಂಗೀತಗಾರರು, ಹಿಂದೂಸ್ತಾನಿ ಗಾಯಕರು, ಹಾಗಾದ್ರೆ ನೆಕ್ಸ್ಟ್ ಇರ್ತಕ್ಕಂಥ ಪ್ರಮುಖ ಶಿಲ್ಪಗಾರರು, ವಾಸ್ತುಶಿಲ್ಪಗಾರರು, ಮರಳು ಶಿಲ್ಪಗಾರರು. ಹಾಗಾದ್ರೆ ಈ ಕೆಳಗಿನ ಯಾವ್ಯಾವ ವ್ಯಕ್ತಿ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ತಿಳ್ಕೊಂಡು ಕ್ವಶನ್ ಕೇಳೋದ್ರಿಂದ ಈ ಟಾಪಿಕ್ ನಲ್ಲಿ ನಾವು ಎಲ್ಲವೂ ಕೂಡ ಕವರ್ ಮಾಡ್ತಾ ಹೋಗೋಣ. ಇನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತ ಸಂವಿಧಾನ ಮತ್ತು ಪ್ರಮುಖ ವಸ್ತುಗಳು. ಆಗ ನಮಗೆ ಗೊತ್ತಿರಲಿ, ನಮ್ಮ ಭಾರತ ಸಂವಿಧಾನದಲ್ಲಿ ಶಿಕ್ಷಣಕ್ಕೆ ಸಾಕಷ್ಟು ಅಂದ್ರೆ ಒತ್ತು ಕೊಡಲಾಗಿದೆ. ಹಾಗಾಗಿ ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 NEP ತಿಳ್ಕೊಂಡು ನಾವು ನೋಡಿದೀವಿ. ಅಂದರೆ 2020 ಹೊಸ ಶಿಕ್ಷಣ ನೀತಿ ಆಗಿರ್ಬೋದು, 1986 ಶಿಕ್ಷಣ ನೀತಿ ಆಗಿರ್ಬೋದು, 1968 ಶಿಕ್ಷಣ ನೀತಿ ಆಗಿರ್ಬೋದು. ಅದರ ಪ್ರಮುಖ ಶಿಕ್ಷಣ ನೀತಿಗಳು ಸಂಬಂಧಪಟ್ಟಂಗೆ ಅವುಗಳ ಶಿಫಾರಸುಗಳು ಏನಾಗಿವೆ, ಏನೇನು ರಿಕಮೆಂಡೇಶನ್ ಮಾಡಿದ್ದಾರೆ, ಅದರ ಈಗಿನ ಹೊಸ ಶಿಕ್ಷಣ ನೀತಿಯಲ್ಲಿ ಯಾವ್ಯಾವ ಬದಲಾವಣೆಗಳಾಗಿವೆ, ಅದರ ಎಷ್ಟು ಭಾಷೆಗಳನ್ನ ಅಳವಡಿಸಿಕೊಳ್ಳಲಾಗಿದೆ, ಅದರ ಪ್ರಮುಖ ಸಂವಿಧಾನದಲ್ಲಿ ಏನೇನು ಯಾವ್ಯಾವ ಸಂವಿಧಾನದ ಕಲಂಗಳು ಇದಕ್ಕೆ ಸಂಬಂಧಪಡ್ತಕ್ಕಂಥವು. ಅದರ ಇಲ್ಲಿ ಸಂವಿಧಾನ ಆರ್ಟಿಕಲ್ 21 ಆಗಿರ್ಬೋದು, 45 ಆಗಿರ್ಬೋದು. ಅದರ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಸಂವಿಧಾನಿಕ ವಿಚಾರಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಚಿವ ಸಂಪುಟ, ಇದು ಬಹಳ ಇಂಪಾರ್ಟೆಂಟು. ನೀವು ನಮಗೆ ಕಾಮನ್ ಆಗಿ ಎಲ್ಲ ಬೇಸಿಕ್ ನಾಲೆಜ್ ಇದ್ರೆ ಅಷ್ಟೇ ಸಾಲದು, ನಾವು ಪ್ರೆಸೆಂಟ್ ಆಗಿರ್ತಕ್ಕಂಥ ಕರೆಂಟ್ ಬೇಸಿಕ್ ನಾಲೆಜ್ ಬೇಕಾಗ್ತದೆ. ಅದರ ಪ್ರಸ್ತುತ ಇರ್ತಕ್ಕಂಥ ನಮ್ಮ ಕರ್ನಾಟಕ ಇರ್ತಕ್ಕಂಥ ಸಚಿವ ಸಂಪುಟ ಮತ್ತು ಭಾರತ ಇರ್ತಕ್ಕಂಥ ಸಚಿವ ಸಂಪುಟಗಳನ್ನು ನೋಡ್ತಾ ಹೋಗ್ಬೇಕು. ಅದರಲ್ಲಿ ಯಾವ ಸಚಿವರು ಯಾವ ಖಾತೆಯನ್ನು ಖಾತೆಯನ್ನ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಪ್ರಮುಖ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ, ಎರಡನ್ನೂ ನೆನಪರೆ ನಾವು ಸಚಿವ ಸಂಪುಟವನ್ನ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಇನ್ನ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಇರ್ತಕ್ಕಂಥ ವಿದ್ಯಮಾನಗಳು. ಹಾಗಾದ್ರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಇರ್ತಕ್ಕಂಥ ಕರೆಂಟ್ ಇವೆಂಟ್ಸ್ಗಳು ನೋಡ್ಬೇಕಾದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೆಸೆಂಟ್ ಆಗಿ ಜಾಗತಿಕ ಮಟ್ಟದಲ್ಲಿ ಈಗ ಏನೇನು ಬೆಳವಣಿಗೆ ಆಗ್ತಾ ಇದೆ, ಪ್ರಮುಖ ಯುದ್ಧಗಳಾಗಿರ್ಬೋದು, ಆಮೇಲೆ ಈಗ ಇರಾನು, ಇಸ್ರೇಲು ಮತ್ತು ಅಮೆರಿಕ ಈ ತರ ಇರ್ತಕ್ಕಂಥ ಯುದ್ಧಗಳನ್ನು ಆಗ್ತಾ ಇವೆ. ಹಾಗೇನಿರ್ತಕ್ಕಂಥ ಗಾಜಾ ಪಟ್ಟಿ ಸಂಬಂಧಪಟ್ಟಂಗೆ ಆಗಿರ್ಬೋದು, ಪ್ಯಾಲೆಸ್ತಾನ್ ಆಗಿರ್ಬೋದು. ಅಂದರೆ ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಕ್ಕಂಥ ಜಾಗತಿಕ ಯುದ್ಧಗಳ ಬಗ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮತ್ತು ಪ್ರಮುಖ ಸುದ್ದಿಲಿರ್ತಕ್ಕಂಥ ವ್ಯಕ್ತಿಗಳು, ಸುದ್ದಿಲಿರ್ತಕ್ಕಂಥ ಸ್ಥಳಗಳಾಗಿರ್ಬೋದು, ಅದರ ಪ್ರಸ್ತುತ ಇರ್ತಕ್ಕಂಥ ಕೆಲವೊಂದು ದ್ವೀಪಗಳ ವಿವಾದಗಳಾಗಿರ್ಬೋದು, ಭೌಗೋಳಿಕ ಸಂಬಂಧಪಟ್ಟಾಗಿರ್ತಕ್ಕಂಥ ಗಡಿರೇಖೆಗಳ ವಿವಾದ ಆಗಿರ್ಬೋದು. ಹೀಗೆ ಹಲವಾರು ಇರತಕ್ಕಂಥ ವಿದ್ಯಮಾನಗಳನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ತರನಾಗಿ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಸರ್ಕಾರ ಯೋಜನೆಗಳು ತರ್ತಾ ಇದೆ. ಆಮೇಲೆ ಸುದ್ದಿರತಕ್ಕಂಥ ಪ್ರಮುಖ ವ್ಯಕ್ತಿಗಳು, ಸುದ್ದಿರತಕ್ಕಂಥ ಸ್ಥಳಗಳಾಗಿರ್ಬೋದು, ಆಮೇಲೆ ಪ್ರಮುಖ ಇರತಕ್ಕಂಥ ಕೆಲವೊಂದು ಈಗಿನ ಹೊಸ ಯೋಜನೆಗಳು, ನೀರಾವರಿಗೆ ಸಂಬಂಧಪಟ್ಟಂತ ಯೋಜನೆಗಳಾಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಯೋಜನೆಗಳಾಗಿರ್ಬೋದು. ಹಾಗಾದ್ರೆ ನೆಕ್ಸ್ಟ್ ಇರ್ತಕ್ಕಂಥ ಹೀಗೆ ಪ್ರಸ್ತುತ ಸರ್ಕಾರ ಈ ಆರೋಗ್ಯ ಸಂಬಂಧಪಟ್ಟಿರ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳಾಗಿರ್ಬೋದು. ಹೀಗೆ ಹಲವಾರು ಇರತಕ್ಕಂಥ ಏನಪ್ಪಾರೆ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಇದನ್ನ ನಾವು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯದಲ್ಲಿ ನಾವು ಕವರ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇನ್ನ ಪ್ರಮುಖ ನಾಯಕರು ಯಾರು ತಿಳ್ಕೊಂಡು ಹೇಳ್ತೀವಿ.
ಹಾಗಾದ್ರೆ ನಮಗೆ ಏನು ಗೊತ್ತಿರಲಿ, ಸೊ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ವ್ಯಕ್ತಿಗಳು ಯಾವಾಗ ರೀಸೆಂಟ್ ಫೇಮಸ್ ಆಗಿರ್ತಾರೆ. ಸೊ ವ್ಯಕ್ತಿಗಳನ್ನ ನೋಡಿದಾಗ ಏನಪ್ಪ ಸುದ್ದಿಲಿರ್ತಕ್ಕಂಥ ವ್ಯಕ್ತಿಗಳು, ಹಾಗಾದ್ರೆ ಅವರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ತೆಗೆದುಕೊಂಡ್ರೆ ಆಗಿರ್ಬೋದು, ಅಪಾಯಿಂಟ್ಮೆಂಟ್ ಆಗಿರ್ಬೋದು, ರಾಜೀನಾಮೆಗಳಾಗಿರ್ಬೋದು, ಹಾಗೆ ಸೊ ಬೇರೆ ಬೇರೆ ಇರತಕ್ಕಂಥ ಸೊ ಅಂತಾರಾಷ್ಟ್ರೀಯವಾಗಿ ಏನಪ್ಪ ಬಹಳ ಫೇಮಸ್ ಇರ್ತಕ್ಕಂಥ ಏನಪ್ಪ ಅಂದ್ರೆ ಸೊ ಆ ಒಂದು ಗೌರವಕ್ಕೆ ಪಾತ್ರರಾದಂಥ ವ್ಯಕ್ತಿಗಳ ಬಗ್ಗೆ ನಾವು ಸೊ ನೋಡ್ತಾ ಹೋಗ್ಬೇಕು. ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ನಾವು ಅಂತಾರಾಷ್ಟ್ರೀಯ ಸಂಘಟನೆಗಳಿರ್ತಕ್ಕಂಥ ರೀಸೆಂಟ್ ಯಾರಾದರೂ ಅಪಾಯಿಂಟ್ಮೆಂಟ್ ಆಗಿದ್ರೆ, ರಿಸಿಗ್ನೇಷನ್ ಕೊಟ್ಟಿದ್ರು ಅಂದ್ರೆ, ಅಥವಾ ಏನಪ್ಪ ಅಂದ್ರೆ ಇಂಟರ್ಪೋಲ್ ಬಗ್ಗೆ ಇರತಕ್ಕಂಥ ಕೆಲವೊಂದಿರ್ತಕ್ಕಂಥ ಕೆಲವೊಂದಿರ್ತಕ್ಕಂಥ ನೋಟಿಸ್ಗಳ ಬಗ್ಗೆ ಆಗಿರ್ಬೋದು, ಎಲ್ಲವೂ ಕೂಡ ಏನಪ್ಪ ನಾವು ಇದರಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಏನ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಅದರ ವಿದೇಶಿ ಸಂಬಂಧಗಳಾಗಿರ್ಬೋದು, ಪ್ರಸ್ತುತ ಇರತಕ್ಕಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲಿ ಹಾಟ್ ಇಶ್ಯೂದಲ್ಲಿ ಏನಪ್ಪಾ ಅಂದ್ರೆ ಈಗ ಅಂತಾರಾಷ್ಟ್ರೀಯ ಸಂಬಂಧಗಳು ಸೊ ಬಹಳಷ್ಟು ನಮ್ಮ ಬಲಿಷ್ಠ ಆಗ್ಬೇಕಾಗಿತ್ತಂದ್ರೆ ನಾವು ಸೊ ನಮ್ಮ ಭಾರತದಲ್ಲಿ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡು ನಾವೇನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸಬೇಕಾಗ್ತದೆ. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ಸಂಬಂಧ ಆಗಿರ್ಬೋದು, ಭಾರತ ಚೀನಾ ಸಂಬಂಧ ಆಗಿರ್ಬೋದು, ಭಾರತ ಇರಾನ್ ಸಂಬಂಧ ಆಗಿರ್ಬೋದು, ಭಾರತ ಅಮೆರಿಕ ಸಂಬಂಧ, ಹೀಗೆ ಸೊ ಪ್ರತಿಯೊಂದು ದೇಶ ಇನ್ನೊಂದು ದೇಶದ ಮೇಲೆ ಏನಪ್ಪ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರ ಏನಪ್ಪ ಒಂದು ಜಗತ್ತು ಸೊ ಏನಾಗುತ್ತೆ, ಇದು ಒಂದು ರಾಷ್ಟ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಏನಪ್ಪ ಇವುಗಳನ್ನ ವಿದೇಶಿ ಸಂಬಂಧಗಳ ಬಗ್ಗೆ ನಾವು ನೋಡ್ತೀವಿ. ಇರೋ ರಾಷ್ಟ್ರೀಯ ಸೊ ಕರೆಂಟ್ ಅಫೇರ್ಸ್ ಕೂಡ ಇದರಲ್ಲಿ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಇಷ್ಟು ನಿಮಗೆ HSTR ಮತ್ತು GPSTR ಗೆ ಸಂಬಂಧಪಟ್ಟಂತ ಸೊ GK ಅಂದ್ರೆ ಸಾಮಾನ್ಯ ಜ್ಞಾನದಿರ್ತಕ್ಕಂಥ ಸಿಲೆಬಸ್ ಅನ್ನ ಇಷ್ಟು ನಿಮಗೆ ಇಟ್ಟಿದ್ದಾನೆ. ಹಾಗಾದ್ರೆ ಟೋಟಲ್ ಏನಪ್ಪ 25 ಅಂಕಗಳನ್ನ ಇದರ ಮೇಲೆ ಕೇಳಲಾಗ್ತದೆ. ಹಾಗಾಗಿ ನೀವು ನಮ್ಮ ಕ್ಲಾಸ್ ಅನ್ನ ಟೋಟಲ್ ಆಗಿರ್ತಕ್ಕಂಥ ಈ ಒಂದು ಟಾಪಿಕ್ ಅನ್ನ ಕವರ್ ಮಾಡಿದ ಬಳಿಕ ನೀವು ಏನಾದರೂ ಎಕ್ಸಾಮ್ ಪ್ರಿಪೇರ್ ಮಾಡಿ ಹೋದ್ರೆ ಅಂದ್ರೆ ಕನಿಷ್ಠ ಏನಪ್ಪಾ ಅಂದ್ರೆ ನಿಮಗೆ ಎಷ್ಟು 18+ ಇರ್ತಕ್ಕಂಥದ್ದು ನಾವು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ. ಯಾಕಂದಾಗ ನಾವು ಇದನ್ನ KS ಆಗಿರ್ಬೋದು, ಹಾಗಾದ್ರೆ KS ಆಗಿರ್ಬೋದು, PS ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಗೆ ನಾವು ಗ್ಯಾರಂಟಿ ಕೊಡಲ್ಲ. ಆದರೆ GPSTR HSTR ಸಂಬಂಧಪಟ್ಟಂತ ಇರ್ತಕ್ಕಂಥ 25ಕ್ಕೆ 18+ ಇರ್ತಕ್ಕಂಥ ನಾವು ಮಾರ್ಕ್ಸ್ಗಳನ್ನ ನಿಮಗೆ ಅಕ್ಯುರೇಟ್ ಆಗಿ ಯಾವ್ಯಾವ ಟಾಪಿಕ್ ಅನ್ನು ಕವರ್ ಮಾಡಬೇಕು, ಏನ್ ಮಾಡಬೇಕು, ಯಾವುದನ್ನ ಕಂಪ್ಲೀಟ್ ಇರ್ತಕ್ಕಂಥ ನೋಟ್ಸ್ ಜೊತೆಗೆ ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತಾ ನಾವು ಹೋಗ್ತೀವಿ.